ಬಿಡುಗಡೆ ವಿಚಾರವಾಗಿ ಇಂದು ಹೈ ವೋಲ್ಟೇಜ್ ಮೀಟಿಂಗ್ ನಡೆಯುತ್ತೆ. ದೆಹಲಿಯಲ್ಲಿ ಕಾವೇರಿ ನೀರು ನಿರ್ವಹಣಾ ಮಂಡಳಿ ಸಭೆ ನಡೆಯಲಿದೆ. ಮಂಡ್ಯ ರೈತರ ಚಿತ್ತ ಸಿಡಬ್ಲ್ಯೂಎಂಎ ಸಭೆಯತ್ತ. ಕುತೂಹಲಕ್ಕೆ ಕಾರಣವಾಗಿದೆ ಈ ಸಭೆ. ನಾಲೆಗಳಿಗೆ ನೀರು ಬಿಡುವ ಬಗ್ಗೆ ಸಭೆ ಬಳಿಕ ತೀರ್ಮಾನ ಅಂತ ಸಿಎಂ ಹೇಳಿದ್ದಾರೆ. ನಾಲೆಗೆ ನೀರು ಹರಿಸಿ ಬೆಳೆ ರಕ್ಷಣೆಗೆ ಅನ್ನದಾತರು ಆಗ್ರಹಿಸ್ತಾ ಇದ್ದಾರೆ. ತಮಿಳುನಾಡಿಗೆ ನೀರು ಬಿಡುಗಡೆ ಬಗ್ಗೆಯೂ ಸಭೆಯಲ್ಲಿ ನಿರ್ಧಾರ ಆಗೋ ಸಾಧ್ಯತೆ ಇದೆ. ಹೀಗಾಗಿ ಸಾಕಷ್ಟು ಕುತೂಹಲ ಮೂಡಿದೆ ಇವತ್ತು ನಡೆಯೋ ಈ ಸಭೆ ಮೇಲೆ. ಸರ್ಕಾರ ವಾಸ್ತವ ಪರಿಸ್ಥಿತಿ ಅರ್ಥ ಮಾಡಿಕೊಂಡು ತೀರ್ಮಾನ ತಗೋಬೇಕು. ಅದು ಏನೇ ತೀರ್ಮಾನ ಬಂದರೂ ಯಾವುದೇ ಕಾರಣಕ್ಕೂ ತಮಿಳುನಾಡಿಗೆ ನೀರು ಬಿಡಬಾರ್ದು. ಮೊದಲು ಒಣಗ್ತಾ ಇರೋ ಬೆಳೆಗಳಿಗೆ ನೀರು ಕೊಟ್ಟು ಮಂಡ್ಯ ರೈತರು ಉದ್ಧಾರ ಮಾಡಬೇಕು. ರಿಯಲ್ ಎಸ್ಟೇಟ್ ಉದ್ಯಮ ನಡೆಸ್ತಾರೋ ಮುಖ್ಯಮಂತ್ರಿಗಳಿಗೆ ರೈತರ ಕಷ್ಟ ಅರ್ಥ ಆಗಲ್ಲ. ಅವರು ರಿಯಲ್ ಎಸ್ಟೇಟ್ ಉದ್ಯಮ ನಡೆಸ್ತಾ ಇದ್ದಾರೆ, ಅದಕ್ಕೆ ಬೆಳೆ ಹಾಕ್ಬೇಡಿ ಅಂತ ಹೇಳ್ತಾ ಇದ್ದಾರೆ. ಮಂಡ್ಯ ಜಿಲ್ಲೆ ರೈತರೇನು ಪೂರ್ತಿ 18 ಲಕ್ಷ ಜನ ಯಾರು ರಿಯಲ್ ಎಸ್ಟೇಟ್ ಉದ್ಯಮ ನಡೆಸ್ತಾ ಇಲ್ಲ. ಇಲ್ಲಿ ಬೆಳೆ ಹಾಕ್ದಂತೆ ರಿಯಲ್ ಎಸ್ಟೇಟ್ ಉದ್ಯಮ ಮಾಡ್ಕೊಂಡು ಬದುಕೋಕ್ಕೆ ಮೊದಲು ಒಣಗ್ತಾ ಇರೋ ಬೆಳೆಗಳಿಗೆ ನೀರು ಕೊಟ್ಟು ರೈತರ ಉಳಿಸಿಲ್ಲ ಅಂದರೆ ಮಂಡ್ಯ ಜಿಲ್ಲೆಯಲ್ಲಿ ಒಂದು ಜನಪ್ರತಿನಿಧಿಗಳು ಒಂದು ಸಭೆ ನಡ್ಸೋಕ್ಕೆ ಬಿಡಲ್ಲ ನಾವು. CWMA ಸಭೆ ಏನು ನಡೀತಿದೆ ಅದು ನೋಡ್ಕೊಂಡು ನೀರು ಬಿಡ್ತೀವಿ ಅಂತ ಹೇಳಿದ್ದಾರೆ. ಅದು ಬಿಡದೆ ಹೋದರೆ ನಾವು ಬೀದಿಗಿಳಿಬೇಕಾಗತ್ತೆ. ಮಂಡ್ಯ ಜನ ಕೋಟ್ಯಾಂತರ ರೂಪಾಯಿ ಬೆಳೆ ಹೋಗುತ್ತೆ, ತಡ್ಕೊಂಡು ಸುಮ್ಮನಿದ್ದೀವಿ. ಇಲ್ಲಿವರೆಗೂ ಸಾಂಕೇತಿಕವಾಗಿ ಹೇಳ್ಕೊ ಬಂದಿದ್ದೀವಿ. ಇನ್ನು ಮೇಲೆ ಆ ರೀತಿ ತಯಾರಿಲ್ಲ ನಾವು. ಯಾವುದೇ ಜನಪ್ರತಿನಿಧಿಯಾಗಲಿ ಇಲ್ಲಿವರೆಗೂ ಬಾಯಿನೂ ಬಿಟ್ಟಿಲ್ಲ. ನಮಗೆ ಮೋಸ ಮಾಡಿದ್ದಾರೆ. ಈಗಾಗಲೇ ಹಿಂದೆ ಸಭೆ ನಡೆಸಿ ನೀರು ಬಿಡ್ತೀವಿ, ನಿಮಗೆ ಈ ಡೇಟಲ್ಲಿ ಬಿಡ್ತೀವಿ, ಆ ಡೇಟಲ್ಲಿ ಬಿಡ್ತೀವಿ ಅಂತ DC ಕೈಲೆಲ್ಲ ಹೇಳಿಸಿ ನಮ್ಮ ಸರ್ಕಾರ ಕರ್ನಾಟಕದ ಪರ ವಾದ ಮಾಡಬೇಕು. ಜನ ಜಾನುವಾರುಗಳ ಕೃಷಿ ಚಟುವಟಿಕೆಯ ಇಚ್ಛಾಶಕ್ತಿನ ಬಯಸಬೇಕು. ಕೇಂದ್ರದ ಮೇಲೆ ಒತ್ತಡ ಏರಬೇಕು. ಕೇಂದ್ರ ಏನಾದ್ರು ವಿಫಲ ಆದರೆ ನೀರು ಬಿಡಲಿಕ್ಕೆ ಅಥವಾ ಆದೇಶ ಮಾಡಿದ್ರೆ ಇವರು ಸರ್ಕಾರವನ್ನು ಅಥವಾ ಅಧಿಕಾರವನ್ನು ತ್ಯಜಿಸಲಿಕ್ಕೂ ಕೂಡ ತಯಾರಾಗಿರಬೇಕು. ಅದು ಜನಪರವಾಗಿರಬೇಕು. ಕರ್ನಾಟಕದ ಜಾನುವಾರು ರೈತರ ಪರವಾಗಿ ನಿಂತ್ಕೊಂಡ್ರೆ ಜನ ಸರ್ಕಾರದ ಪರವಾಗಿ ನಿಲ್ತಾರೆ. ಇಲ್ಲ ಅಂದರೆ ಮುಂದೆ ಆಗುವ ಅನಾಹುತಗಳಿಗೆ, ರೈತರ ಆತ್ಮಹತ್ಯೆಗಳಿಗೆ, ಜಾನುವಾರುಗಳು ಮೇವಿಲ್ದನೆ ಸತ್ತರೆ ಸರ್ಕಾರವೇ ನೇರ ಹೊಣೆ ಆಗ್ತದೆ. ಇದು ದೊಡ್ಡ ಮಟ್ಟದ ಜನ ಆಂದೋಲನ ಆಗ್ತದೆ, ರೈತರ ಆಂದೋಲನ ಆಗ್ತದೆ. ರಸ್ತೆಗಳಲ್ಲಿ, ಬೀದಿಗಳಲ್ಲಿ ಸರ್ಕಾರಿ ನೌಕರರಿರ್ಬೋದು ಅಥವಾ ರಾಜಕಾರಣಿಗಳಿರ್ಬೋದು, ಜನಪ್ರತಿನಿಧಿಗಳು, ಮುಖ್ಯಮಂತ್ರಿಗಳು, ಮಂತ್ರಿಗಳು ಎಲ್ಲೆಲ್ಲಿ ಓಡಾಡ್ತಾರೆ ಅವರ ಕಾರನ್ನು ಅಡ್ಡೆ ಹಾಕಿ ಪ್ರತಿಭಟಿಸಿ ಕಪ್ಪು ಬಾವುಟವನ್ನು ಪ್ರದರ್ಶನ ಮಾಡಬೇಕಾಗ್ತದೆ ಅಂತ ನಾನು ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತೇನೆ. ಕೂಡಲೇ ನೀರು ಹರಿಸಿ ಬೆಳೆ ಮತ್ತು ಜಾನುವಾರುಗಳನ್ನ ರಕ್ಷಣೆ ಮಾಡಬೇಕು ಅಂತೇಳಿ ಆಗ್ರಹಿಸ್ತೇನೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.